ನಮಸ್ಕಾರ ವೀಕ್ಷಕರೇ, ಎಲ್ಲ ಮಹಿಳೆಯರಿಗೂ ಈ ಒಂದು ಹೊಸ ಯೋಜನೆಯಿಂದ ತಮ್ಮ ಸ್ವಂತ ಉದ್ಯೋಗಕ್ಕಾಗಿ ಸಾಲವನ್ನು ಪಡೆದುಕೋಬಹುದು. ಯಾವುದೇ ತರ ಬಡ್ಡಿ ಇರೋದಿಲ್ಲ, ಜೀರೋ ಬಡ್ಡಿಯಲ್ಲಿ. ಸೊ ನಿಮಗೆ ಈ ಒಂದು ಯೋಜನೆಯಿಂದ 1 ಲಕ್ಷದಿಂದ 3 ಲಕ್ಷದವರೆಗೂ ಸಾಲ ಸಿಗುತ್ತೆ, ಜೊತೆಗೆ ಸಬ್ಸಿಡಿ ಕೂಡ ಇರುತ್ತೆ. ಹಾಗಿದ್ರೆ ಈ ಒಂದು ಉದ್ಯೋಗಿನಿ ಯೋಜನೆಗೆ ಏನೆಲ್ಲ ಅರ್ಹತೆಗಳು ಇರಬೇಕು, ಈ ಯೋಜನೆಯಿಂದ ನಿಮಗೆ ಏನು ಲಾಭ, ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಅರ್ಜಿ ಸಲ್ಲಿಸೋದು ಹೇಗೆ, ಒಂದೊಂದಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಹಾಗಿದ್ರೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಉದ್ಯೋಗಿನಿ ಯೋಜನೆಯು ಮಹಿಳೆಯರಿಗೆ ಮಾತ್ರ ಇರುತ್ತೆ. ಸೊ ವೀಕ್ಷಕರೇ, ಮಹಿಳೆಯರಿಗೆ ಅಂತ ಅಂದಾಗ ಒಂದು ವೇಳೆ ಪುರುಷರು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಅಕ್ಕ ತಂಗಿಯರಾಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಯಾರಿಗಾದ್ರೂ ಈ ಒಂದು ಮಾಹಿತಿ ಉಪಯೋಗ ಆಗುತ್ತೆ. ಪುರುಷರು ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂತಂದ್ರೆ ಇದರಿಂದ ನಿಮ್ಮ ಮನೆ ಒಡತಿ ಇರ್ತಾರಲ್ವಾ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಈ ಒಂದು ಮಾಹಿತಿಯನ್ನ ಅವ್ರಿಗೂ ಕೂಡ ನೀವು ದೊರಕಿಸ್ಕೋಬಹುದು. ಸೊ ಈ ಒಂದು ಯೋಜನೆ ಮಹಿಳೆಯರಿಗೆ ಮಾತ್ರ ಇರುತ್ತೆ. ಅದರಲ್ಲೂ ಗ್ರಾಮೀಣ ಕ್ಷೇತ್ರದಲ್ಲಿ ಇರುವಂತ ಮಹಿಳೆಯರಿಗೆ ಬಹಳ ಆದ್ಯತೆ ಸರ್ಕಾರ ಕೊಡುತ್ತದೆ. ಸೊ ಈ ಒಂದು ಯೋಜನೆಯ ಲಾಭ ಏನು ಅಂದ್ರೆ, ಮಹಿಳೆಯರಿಗೆ 1 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಸಿಗುತ್ತೆ. ಇಲ್ಲಿ 3 ಲಕ್ಷ ಸಾಲಕ್ಕೆ 1 ರೂಪಾಯಿ ಕೂಡ ಬಡ್ಡಿ ಇರೋದಿಲ್ಲ. ಈ ಯೋಜನೆಯಿಂದ ಪಡೆಯುವಂತ ಹಣದಿಂದ ನೀವು ಕುಕಿಂಗ್ ಆಯಿಲ್ ಬಿಸ್ನೆಸ್ ಮಾಡ್ಬೋದು, ಬೇಕರಿ, ನಂತರ ಕಿರಾಣಿ ಶಾಪು ಉದ್ಯೋಗ ಮಾಡ್ಬೋದು, ಇನ್ನೆಲ್ಲ ಪಾನ್ ಶಾಪು, ನಂತರ ಫೋಟೋ ಸ್ಟುಡಿಯೋ, ನಂತರ ಬ್ಯೂಟಿ ಪಾರ್ಲರ್, ಈ ತರ ಎಲ್ಲ ಉದ್ಯೋಗವನ್ನ ನೀವು ಈ ಸರ್ಕಾರದಿಂದ ಪಡೆಯುವಂತ ಹಣದಿಂದ ಮಾಡಬಹುದು. ಉದ್ಯೋಗ ಮಾಡೋದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ 1 ಲಕ್ಷದಿಂದ 3 ಲಕ್ಷ ಸಾಲ ಕೊಡುತ್ತದೆ. ಅದರಲ್ಲಿ ಹಿಂದುಳಿದ ವರ್ಗಗಳು ಇದ್ದರೆ, ಹಿಂದುಳಿದ ವರ್ಗಗಳು ಅಂತೇಳಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, SC ST ಅಂತೇಳಿ, ಅವರಿಗೆ 3 ಲಕ್ಷ ರೂಪಾಯಿ ಸಾಲ ಕೊಟ್ಟರೆ, ಒಂದು ವೇಳೆ ಅವರಿಗೆ 3 ಲಕ್ಷ ರೂಪಾಯಿ ಸಾಲ ಸಿಕ್ಕರೆ 1,50,000 ರೂಪಾಯಿ ಮಾತ್ರ ಅವರು ಮರುಪಾವತಿ ಮಾಡುವಂತ ಒಂದು ಅವಕಾಶವನ್ನ ಇಲ್ಲಿ ಕೊಟ್ಟಿರ್ತಾರೆ. ಇದಕ್ಕೆ ಸಬ್ಸಿಡಿ ಅಂತ ಹೇಳ್ತಾರೆ, ಇಲ್ದಿದ್ರೆ 50% ಸಾಲ ಮನ್ನಾ ಅಂತ ಹೇಳ್ತಾರೆ. ಈ ಯೋಜನೆ ಇದ್ದು ಒಂದು ವೇಳೆ ನೀವು ವಿಶೇಷ ವರ್ಗದವರಾಗಿದ್ರೆ, ಅಂದ್ರೆ ಅಂಗವಿಕಲರಾಗಿದ್ರೆ ಅಥವಾ ಸಾಮಾನ್ಯ ವರ್ಗದವರಾಗಿದ್ರೆ 3 ಲಕ್ಷ ಸಾಲವನ್ನ ನೀವು ಪಡೆದುಕೊಂಡಾಗ ನಿಮಗೂ ಕೂಡ ಇಲ್ಲಿ ಸಬ್ಸಿಡಿ ಇರುತ್ತೆ. ಮರುಪಾವತಿ ಮಾಡುವಂತ ಒಂದು ಹಣ ಎಷ್ಟು ಅಂತಂದ್ರೆ 2,10,000 ರೂಪಾಯಿ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗತ್ತೆ ವಿಶೇಷ ವರ್ಗದವರಿಗೆ. ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಗ್ಯಾರಂಟಿ ದಾಖಲೆಗಳ ಅವಶ್ಯಕತೆ ಇರುವುದಿಲ್ಲ, ಜೊತೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಇದು ಪೂರ್ತಿಯಾಗಿ ಉಚಿತ ಇರುತ್ತೆ. ಎಂತವರಿಗಂತಂದ್ರೆ, ನೀವೇ ನಿಮ್ಮ ಒಂದು ಅರ್ಜಿಯನ್ನ ನಿಮ್ಮ ಮೊಬೈಲ್ನಲ್ಲಾಗಿರ್ಬೋದು ಅಥವಾ ಕಂಪ್ಯೂಟರ್ನಲ್ಲಾಗಿರ್ಬೋದು, ನೀವೇ ಅರ್ಜಿಯನ್ನ ಹಾಕುವಾಗ ಮಾತ್ರ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಒಂದು ವೇಳೆ ನೀವೇನಾದ್ರೂ ಗ್ರಾಹಕರ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿದ್ರೆ ಅವರಿಗೆ ಅರ್ಜಿ ಹಾಕುವಂತ ಒಂದು ಫೀಸ್ ಇರುತ್ತೆ. ಅವ್ರ ಹತ್ರ ಹೋಗಿ ಫ್ರೀ ಆಗಿದೆ ಅಂತ ಹೇಳಿಕ್ ಹೋಗ್ಬೇಡಿ. ಸೊ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಮಾತ್ರ ಇದು ಫ್ರೀ ಆಗಿ ಸಬ್ಮಿಟ್ ಆಗುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಸಾಲ ಪಡೆಯಬಹುದು. ಸರಿನಾ? ಸಾಲ ಪಡೆಯಲು ಅರ್ಹರಾರು ನೋಡಿ, ಸಾಲ ಪಡೆಯುವಂತವ್ರು ಎಲ್ಲರೂ ಸಾಲ ಪಡೀಲಿಕ್ಕೆ ಆಗುದಿಲ್ಲ, ಸಾಲ ಪಡೆಯಲಿಕ್ಕೆ ಅರ್ಹತೆ ಕೂಡ ಇರಬೇಕು. ಸೊ ಅಂತ ಅರ್ಹರು ಯಾರು ಅಂತ ಅನ್ನೋದನ್ನ ತಿಳಿದುಕೊಳ್ಳೋಣ. ನಿಮ್ಮ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಒಂದು ವರ್ಷಕ್ಕೆ 2 ಲಕ್ಷಕ್ಕಿಂತ ನಿಮ್ಮ ಆದಾಯ ಕಡಿಮೆ ಇರಬೇಕು. ಒಂಟಿ ಮಹಿಳೆ ಅಥವಾ ಅಂಗವಿಕಲರಿಗೆ ಆದಾಯ ಮಿತಿ ಇರೋದಿಲ್ಲ. ಸೊ ಇವ್ರಿಗೆ ಏನು ಆದಾಯ ಮಿತಿ ಇರೋದಿಲ್ಲ, ಇವರು ಸಾಲಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಸಾಲ ಸಲ್ಲಿಸಲಿಕ್ಕೆ ವಯಸ್ಸು ಎಷ್ಟು ಅಂದ್ರೆ 18ರಿಂದ 55 ಒಳಗಡೆ ಇರಬೇಕು ವಯೋಮಿತಿ. ಒಂದು ವೇಳೆ ನೀವೇನಾದ್ರೂ ಮೊದಲು ಲೋನನ್ನ ತೆಗೆದುಕೊಂಡಿದ್ರೆ ಅದನ್ನ ಮರುಪಾವತಿ ಮಾಡದಿದ್ರೆ ನಿಮ್ಗೆ ಈ ಲೋನ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ನೀವು ಮರುಪಾವತಿ ಮಾಡಿದ್ರೆ ಮಾತ್ರ, ಆ ಹಿಂದಿನ ಲೋನ್ ಅನ್ನ ನೀವು ಕ್ಲಿಯರ್ ಮಾಡಿದ್ರೆ ಮಾತ್ರ ಹೊಸ ಲೋನಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನಿಮ್ಮ ಒಂದು ಸಿಬಿಲ್ ಸ್ಕೋರು ಚೆನ್ನಾಗಿ ಇರಬೇಕು ಅಂತಂದ್ರೆ, ನಿಮ್ಮ ಒಂದು ಹಿಂದಿನ ಲೋನ್ ಏನಿದೆ ಅಲ್ವಾ, ಇದಕ್ಕಿಂತ ಮೊದಲು ನೀವೇನಾದ್ರೂ ಲೋನ್ ತಗೊಂಡಿದ್ರೆ ಅದನ್ನ ಸರಿಯಾದ ಸಮಯಕ್ಕೆ ನೀವು ಮರುಪಾವತಿ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ಗೂ ಕೂಡ ಏನು ಸಮಸ್ಯೆ ಇರೋದಿಲ್ಲ, ಚೆನ್ನಾಗಿರುತ್ತೆ.
ಇನ್ನು ಅರ್ಜಿ ಸಲ್ಲಿಸೋಕೆ ದಾಖಲೆಗಳು ಏನೆಲ್ಲ ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಬೇಕಾಗುತ್ತೆ. ವೋಟರ್ ID ಬೇಕಾಗುತ್ತೆ. ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ. ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಇತ್ತೀಚೆಗಷ್ಟೇ ತೆಗೆದಿರುವಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ. BPL ಕಾರ್ಡ್ ಕೂಡ ಇಲ್ಲಿ ಬಹಳ ಅವಶ್ಯಕ. ಇದರ ಜೊತೆಗೆ ಸಾಲ ಪಡೆಯುವಾಗ ನಿಮ್ಮ ಖಾತೆಗೆ ಹಣ ಬರಬೇಕು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಅಗತ್ಯ. ಇಷ್ಟು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ದಾಖಲೆಗಳು. ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ಸೊ ಇವಾಗ ಅರ್ಜಿ ಹಾಕ್ಲಿಕ್ಕೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬೇಕಾಗತ್ತೆ ನಾವು. ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಗೂಗಲ್ ಕ್ರೋಮನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಾದ್ರೂ ಆಗಿರ್ಬೋದು ಅಥವಾ ಕಂಪ್ಯೂಟರ್ನಲ್ಲಾದ್ರೂ ಆಗಿರ್ಬೋದು. ಸೇವಾ ಸಿಂಧು ಅಂತ ಹೇಳಿ ಈ ಒಂದು ಪೋರ್ಟಲ್ಗೆ ನೀವು ಬರಬೇಕಾಗತ್ತೆ. ಈ ಒಂದು ಪೋರ್ಟಲ್ಗೆ ಬಂದ ನಂತರ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಆ ಸರ್ಚ್ ಬಾಕ್ಸ್ ಅಲ್ಲಿ ಉದ್ಯೋಗಿ ಅಂತ ಹೇಳಿ ಟೈಪ್ ಮಾಡಿ. ಇಲ್ಲಿ ನೋಡಿ ಉದ್ಯೋಗಿನಿ ಸ್ಕೀಮ್ ಅಂತ ಹೇಳಿ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಬಂದಿದೆ. ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆ ಇದು. ಈ ಒಂದು ಉದ್ಯೋಗಿನಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ನೋಡಿ ಮೊದಲು ಕಾರ್ಪೊರೇಷನ್ ಯಾವುದು ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಆಧಾರ್ ಅಥೆಂಟಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ ಮೊದಲು ನೀವು. ಇದರ ನಂತರ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ಗಳನ್ನ ಕೊಡಬೇಕಾಗತ್ತೆ. ಇಲ್ಲಿ ಏನೆಲ್ಲ ನೀವು ತುಂಬಬೇಕು ಅಂತ ಅನ್ನೋದಾಯ್ತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸುವಂಥದ್ದು. ಗ್ರಾಮೀಣ ಕ್ಷೇತ್ರದಲ್ಲಿರುವಂಥ ಹೆಣ್ಣು ಮಕ್ಕಳಿಗಂತೂ ಹೆಚ್ಚಿನ ಆದ್ಯತೆ ಇರುತ್ತೆ. ಇಲ್ಲಿ ನೋಡಿ ಅರ್ಜಿದಾರರ ಹೆಸರನ್ನ ಇಲ್ಲಿ ಫಿಲಪ್ ಮಾಡಿ, ಅವರ ತಂದೆ ಹೆಸರನ್ನ ಫಿಲಪ್ ಮಾಡಿ, ಮೊಬೈಲ್ ನಂಬರನ್ನು ಫಿಲಪ್ ಮಾಡಿ, ಏಜ್ ಆಫ್ ಬೆನಿಫಿಷಿಯರಿ ಇಲ್ಲಿ ಫಲಾನುಭವಿಯ ವಯಸ್ಸು ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಲಿಂಗ ಬರೋದು ಎರಡೇ, ಹೆಣ್ಣು ಮಕ್ಕಳು ಮತ್ತು ಮಂಗಳಮುಖಿ ಅಂತ ಹೇಳಿ. ಸೊ ಈ ಎರಡರಲ್ಲಿ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೊಮಿಸಿಯಲ್ ನಿವಾಸ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರೋ ಅಥವಾ ಎಲ್ಲಿ ಇದೆಯೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ವೈವಾಹಿಕ ಸ್ಥಿತಿ ಮದುವೆ ಆಗಿದೆಯೋ ಇಲ್ವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆನಿಫಿಟ್ ರೂಲ್ಸ್ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪರ್ಪಸ್ ಆಫ್ ಲೋನ್ ಸಾಲದ ಉದ್ದೇಶ ಏನು ಅದನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಬಿಸ್ನೆಸ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಯೋಜನೆಯ ಸ್ಥಳ ನೀವು ಯೋಜನೆಯ ಸ್ಥಳವನ್ನು ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನಿಮ್ಮ ಮೀಸಲಾತಿ ಬಯಸುವ ವರ್ಗ ಯಾವುದು ಅನ್ನೋದನ್ನು ಕೂಡ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಕೇಳ್ತಾ ಇರುವಂಥ ಎಲ್ಲ ಡೀಟೇಲ್ಗಳನ್ನು ನೀವು ಫಿಲಪ್ ಮಾಡಿದ ನಂತರ ಮೀಸಲಾತಿ ಬಯಸುವ ವರ್ಗ ಅಂತ ಇದೆ ಅಲ್ವಾ, ಅಲ್ಲಿ ವಿಶೇಷಚೇತನರು, ವಿಧವೆಯರು, ಅಲ್ಪಸಂಖ್ಯಾತರು, ಲಿಂಗತ್ವ ಅಲ್ಪಸಂಖ್ಯಾತರು, HIV ಸೋಂಕಿತ ಮಹಿಳೆಯರು, ದಮನಿತ ಮಹಿಳೆಯರು ಯಾವ್ದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಕ್ಯಾಸ್ಟ್ ಡೀಟೇಲ್ಸ್ಗಳು ಬೇಕಾಗುತ್ತೆ. ಇಲ್ಲಿ ಜಾತಿಯ ಒಂದು RD ನಂಬರ್ಗಳನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇನ್ಕಮ್ದು ಇಲ್ಲಿ RD ನಂಬರನ್ನು ಹಾಕಬೇಕಾಗತ್ತೆ. ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಏನು ಹೆಸರಿದೆಯೋ ಅದ್ರ ಪ್ರಕಾರನೇ ಇಲ್ಲಿ ನೀವು ಹೆಸರು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಆದಾಯದಲ್ಲಿ ಏನು ಹೆಸರಿದೆಯೋ ಅದ್ರ ಪ್ರಕಾರನೇ ನೀವು ಇಲ್ಲಿ ಹೆಸರನ್ನು ತುಂಬಬೇಕಾಗತ್ತೆ. ನಂತರ ಜಾತಿ ಹೆಸರನ್ನು ಹಾಕಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಅನ್ನೋದನ್ನು ಹಾಕಿ ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ವಿಳಾಸ, ಅಸೆಂಬ್ಲಿ ಯಾವುದು ಬರುತ್ತೆ, ಕಾನ್ಸ್ಟಿಟ್ಯೂನ್ಸಿ ಯಾವುದು ಬರುತ್ತೆ ಅದನ್ನು ಫಿಲಪ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಡಿಕ್ಲರೇಷನ್ ಬರುತ್ತೆ. ಈ ಒಂದು ಡಿಕ್ಲರೇಷನ್ನ ಅಗ್ರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಷನ್ನ ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಡ್ರಾಫ್ಟ್ ನಂಬರು ಸಿಗುತ್ತೆ. ಈ ಒಂದು ಡ್ರಾಫ್ಟ್ ನಂಬರನ್ನು ಸೇವ್ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡಿಟ್ಕೊಳ್ಳಿ. ಇದರ ನಂತರ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಪ್ರಾಜೆಕ್ಟು ಡೀಟೇಲ್ಸು, ನಂತರ ಕ್ಯಾಸ್ಟು ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇದೆಲ್ಲ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅನೆಕ್ಸರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ಮೇಕ್ ಪೇಮೆಂಟಿಗೆ ಬರುತ್ತೆ. ಈ ಮೇಕ್ ಪೇಮೆಂಟನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ಗಳು ಇದ್ದಾವೆ. ಒಂದು ವೇಳೆ ನೀವು ಆನ್ಲೈನ್ನಲ್ಲಿ
ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಹತ್ತಿರದ ಕರ್ನಾಟಕವನ್ನು ಅಥವಾ ಬೆಂಗಳೂರುವನ್ನು, ಗ್ರಾಮವನ್ನು, CSC ಸರ್ವಿಸ್ ಸೆಂಟರ್ಗಳಂತಹ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡಿ ಕರ್ನಾಟಕವನ್ನು ಅಂತ ಇದೆ ಮತ್ತು ಕ್ಯಾಶ್ ಇದೆ. ಈ 2 ಮೋಡಲ್ಲಿ ನೀವು ಪೇಮೆಂಟನ್ನು ಮಾಡ್ಬೋದು. 25 ರೂಪಾಯಿ ಇಲ್ಲಿ ಫೀಸ್ ಇರುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ನಿಮಗೆ ಇಲ್ಲಿ ನೋಡಿ ಎಕ್ನಾಲೇಜ್ಮೆಂಟು ಜನರೇಟ್ ಆಗಿರುತ್ತೆ. ಇದರ ಒಂದು ಸಾಫ್ಟ್ ಕಾಪಿ ಅಥವಾ ಹಾರ್ಡ್ ಕಾಪಿಯನ್ನು ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನೀವಲ್ಲಿ ತೋರಿಸಿದರೆ ಈ ಒಂದು ಉದ್ಯೋಗಿನಿ ಯೋಜನೆಯಿಂದ ಪಡೆಯುವಂಥ ಸಾಲ ಸೌಲಭ್ಯಗಳು ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಸಿಕ್ಕಿರುವಂಥ ಮಾಹಿತಿ. ಈ ವಿಡಿಯೋ ತಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಉಪಯೋಗ ಅನಿಸಿದರೆ ಅಕ್ಕಪಕ್ಕದವರಿಗೂ ಅಥವಾ ಇದ್ದವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ನಿಮ್ಮಿಂದ ಉಪಯೋಗ ಆಗಲಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.